ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತೊಂದು ತಂತ್ರಗಾರಿಕೆನ ತಿಳಿಸ್ಕೊಡ್ತೇನೆ. ಶತ್ರುನಾಶದ ತಂತ್ರ. ಒಂದು ಇಡೀ ಕಲ್ಲುಪ್ಪಿನಿಂದ ಹಾಗೂ ಮನೆಯಲ್ಲಿ ಸಿಗುವಂತಹ ಕರಿ ಕಾಳು ಮೆಣಸುಗಳಿಂದ ನೀವು ಈ ತಂತ್ರ ಮಾಡಿಕೊಂಡು ಶತ್ರುನಾಶ ಮಾಡಬಹುದು. ಶತ್ರುವನ್ನು ಹುಚ್ಚನನ್ನಾಗಿ ಮಾಡುವುದು. ₹1 ಖರ್ಚಿಲ್ಲದೆ ನಿಮ್ಮ ಮನೆಯಲ್ಲಿ ಸಿಗುವಂತಹ ತಾಂತ್ರಿಕ ಶಕ್ತಿ ಇರುವಂತಹ ವಸ್ತುಗಳಿಂದ ಈ ಪ್ರಯೋಗ ಮಾಡಿ ನೋಡಿ. ಶತ್ರು ವಿನಾಕಾರಣ ನಿಮಗೆ ತೊಂದರೆ ಮಾಡ್ತಾ ಇದ್ದಾನೆ, ನಿಮ್ಮನ್ನು ಹಿಂಸೆ ಮಾಡ್ತಾ ಇದ್ದಾನೆ, ನಿಮ್ಮ ತೇಜೋವಧೆ ಮಾಡೋದು, ನಿಮಗೆ ಅಪಮಾನ ಮಾಡೋದು, ಅವಮಾನ ಮಾಡೋದು, ಅಸಹಾಯಕರಾಗಿ ಈ ಶತ್ರುವಿನ ಕಾಡಾಟಕ್ಕೆ ನೀವು ಶೋಚನೀಯ ಪರಿಸ್ಥಿತಿಗೆ ಹೋಗಿದ್ದರೆ, ಶತ್ರು ಬಹಳ ಗಟ್ಟಿ ಇರ್ತಾನೆ. ದುಡ್ಡಿನಲ್ಲಿ, ಕೆಲಸದಲ್ಲಿ, ಕಾರ್ಯದಲ್ಲಿ, ಆರೋಗ್ಯದಲ್ಲಿ ದಷ್ಟಪುಷ್ಟವಾಗಿದ್ದು ಮನಸ್ಸು ಸುದ್ದಿಲ್ಲದೆ ನಿಮಗೆ ಕಾಡಾಟ ಮಾಡ್ತಾ ಇರ್ತಾನೆ. ಹೇಗೆ ಮಾಡಿದ್ರು ನೀವು ಶರಣಾಗತಿ ಆದರೂ ಕೂಡ ಅವನ ಶತ್ರುತ್ವ ನಿಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ, ಅಷ್ಟು ನಿಮ್ಮನ್ನು ಕಾಡಿಸ್ತಾ ಇದ್ದಾನಂದ್ರೆ ಆ ಶತ್ರುವನ್ನು ನಾಶ ಮಾಡಲು ವಿಶಿಷ್ಟವಾದಂಥ ಒಂದು ತಂತ್ರ ತಿಳಿಸ್ಕೊಡ್ತೇನೆ. ಮನೆಯಲ್ಲಿ ಸಿಗುವಂತಹ ಕಲ್ಲುಪ್ಪು ಹಾಗೂ 9 ಕರಿ ಕಾಳು ಮೆಣಸುಗಳನ್ನ ನೀವು ತಗೊಳ್ಳಿ. ಹಾಗೆ ಒಂದು ಬಿಳಿಯ ಹಾಳೆ ತಗೊಳ್ಳಿ. ಈ ತಂತ್ರ ಮಾಡಬೇಕಾದ್ರೆ ಒಂದು ಸೂರ್ಯಾಸ್ತ ಆಗಿರಬೇಕು ಅಥವಾ ಸೂರ್ಯೋದಯಕ್ಕಿಂತ ಮುಂಚೆ ಈ ತಂತ್ರ ನೀವು ಮಾಡ್ಕೋಬೇಕಾಗುತ್ತೆ. ಬಿಳಿಯ ಹಾಳೆಯ ಮೇಲೆ ಆ ಶತ್ರುವಿನ ಹೆಸರು ಬರೆದು ಒಂದು ಮಂತ್ರನ ನಾನು ತಿಳಿಸ್ಕೊಡ್ತೇನೆ. ಮುಂದೆ ನೀವು ಎಡಗೈನಲ್ಲಿ ಆ ಶತ್ರುವಿನ ಹೆಸರನ್ನು ನೆನೆಸಿಕೊಂಡು ಒಂದು ಮುಷ್ಟಿ ಕಲ್ಲುಪ್ಪು ಹಾಗೆ 9 ಕರಿ ಕಾಳು ಮೆಣಸುಗಳನ್ನ ನೀವು ಹಾಕಿ ಆ ಏನು ಶತ್ರುವಿನ ಹೆಸರು ಬರೆದಿದ್ದೀರಾ ಆ ಒಂದು ಹಾಳೆಯ ಜೊತೆಗೆ 11 ಬಾರಿ ಈ ಮಂತ್ರವನ್ನು ನೀವು ಜಪಿಸಬೇಕಾಗ್ತದೆ. 11 ಬಾರಿ ಏನು ಮಂತ್ರ? ಶತ್ರುನಾಶದ ಒಂದು ವಿಶಿಷ್ಟ ಮಂತ್ರ. ಓಂ ಶತ್ರು ಹರು ಹರು ಪಟ್ ಸ್ವಾಹ, ಓಂ ಶತ್ರು ಹರು ಹರು ಪಟ್ ಸ್ವಾಹ, ಓಂ ಶತ್ರು ಹರು ಹರು ಪಟ್ ಸ್ವಾಹ ಅಂತ ಆ ಶತ್ರುವಿನ ಹೆಸರು ನೆನೆಸ್ಕೊಂಡು ಆ ಮಂತ್ರ ನೀವು ಉಚ್ಚಾರಣೆ ಮಾಡ್ತಾ ಏನು ಆ ಶತ್ರುವಿನ ಹೆಸರು ಬರೆದಿರ್ತೀರ ಆ ಬಿಳಿಯ ಹಾಳೆಯ ಮೇಲೆ ನೀವು ತಂತ್ರ ಮಾಡಿರುವಂತಹ ಏನಿದೆ ಕಲ್ಲುಪ್ಪು ಹಾಗೂ ಆ 9 ಕರಿ ಕಾಳು ಮೆಣಸುಗಳನ್ನ ಹಾಕಿ ನೀವು ಅದನ್ನ ಶತ್ರುನಾಶ ಆಗಲಿ ಅಂತ ನೀವು ಮಂತ್ರ ಉಚ್ಚಾರಣೆ ಮಾಡಿ ಅದನ್ನು ಮಡಿಸು. ಮನೆಯಿಂದ ಹೊರಬಂದು ಮಡಿಸಿಕೊಂಡು ಹೊಲಸಿರುವಂಥ ಜಾಗದಲ್ಲಿ, ಹೊಲಸು ಎಲ್ಲಿರ್ತದೆ, ಗಲೀಜಿರುವಂತಹ ಮೋರಿನೋ ಅಥವಾ ಈ ಪಾಳು ಬಿದ್ದಿರೋ ಬಾವಿನೋ ಅಥವಾ ಹೊಲಸಾಗಿರೋ ಕೆರೆಗಳು ಅಲ್ಲಿ ಹೋಗಿ ಆ ಶತ್ರುನಾಶ ಆಗಲಿ ಅಂತ ಅವ್ರ ಹೆಸರಲ್ಲಿ ಅದನ್ನು ಎಸೆದು ಬನ್ನಿ. ಸುಮಾರು ಪ್ರತಿ 5 ದಿನಗಳ ಕಾಲ, ಒಂದು ದಿನ ಮಾಡಿದರೆ 5 ದಿನ ಕಂಟಿನ್ಯೂ ಆಗಿ ಈ ತಂತ್ರ ಮಾಡಿ ನಿಮ್ಮ ಶತ್ರು ಹುಚ್ಚ ಆಗೋದಂತೂ ಗ್ಯಾರಂಟಿ, ನಿಮ್ಮ ಶತ್ರು ನಾಶ ಆಗೋದಂತೂ ಗ್ಯಾರಂಟಿ, ಆ ಶತ್ರುವಿನ ಕಾಡಾಟದಿಂದ ನೀವು ಹೊರಗೆ ಬರೋದಂತೂ ಗ್ಯಾರಂಟಿ. ಶತ್ರುನಾಶಕ್ಕೆ ₹1 ಖರ್ಚಿಲ್ಲದೆ ಸರಳ ಸಾತ್ವಿಕವಾದಂತಹ ಪರಿಹಾರ ಒಮ್ಮೆ ಮಾಡಿ ನೋಡಿ, ನಿಮ್ಮ ಶತ್ರುನಾಶ ಆಗ್ತದೆ. ಇದಂತೂ ಸತ್ಯ ವೀಕ್ಷಕರೇ.